ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್‌ಗೆ ಸ್ವಾಗತ. ತುಂಬಾ ಟೇಸ್ಟಿಯಾಗಿ, ತುಂಬಾ ಸಿಂಪಲ್ ಆಗಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಅವರೆಕಾಳು ಉಪ್ಮಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಅವರೆಕಾಳು ಸೀಸನ್ ಆಗೋ ಅಷ್ಟ್ರಲ್ಲಿ ಮನೆಯಲ್ಲೆಲ್ಲರೂ ಟ್ರೈ ಮಾಡಿ, ಲೈಕ್ ಬಟನ್‌ನ ಪ್ರೆಸ್ ಮಾಡಿ. ಇವಾಗ ಒಂದು ಕುಕ್ಕರ್‌ಗೆ ನೀವು ಅವರೆಕಾಳನ್ನ ನೀವು ಎಷ್ಟು ರವೆನ ಉಪ್ಪಿಟ್ಟಿಗೆ ಹಾಕೋಬೇಕು ಅಂತಿದ್ದೀರೋ, ಆ ಗ್ಲಾಸ್‌ನಲ್ಲೇ ಅವರೆಕಾಳನ್ನ ನಾನು ಇವಾಗ 1 1/4 ಗ್ಲಾಸಷ್ಟು ನಾನು ರವೆನ ಹಾಕೋಬೇಕು ಅಂತಿದ್ದೀನಿ. ಅಷ್ಟೇ ಅವರೆಕಾಳನ್ನ ತಗೊಳ್ಳಿ. ಅವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು. ನೋಡಿ, ಇವಾಗ ನಾನು 1 1/4 ಗ್ಲಾಸಷ್ಟು ಅವರೆಕಾಳನ್ನ ತಗೊಂಡಿದ್ದೀನಿ. ಮತ್ತೆ ಅದಕ್ಕೆ 3 4 ಗ್ಲಾಸಷ್ಟು ನೀರು ಹಾಕೊಳ್ಳಿ. ಕುಕ್ಕರ್‌ಗೆ ನೀವು ಒಂದು 3 ಗ್ಲಾಸ್ ನೀರು ಹಾಕೊಂಡು, ಉಪ್ಪು ಹಾಕೊಂಡು ಇಟ್ಕೊಂಡ್ರೆ ಸಾಕು. ಆಮೇಲೆ ಇನ್ನು ಮಿಕ್ಕಿದ ನೀರನ್ನ ನೀವು ಬೇಕು ಅಂದ್ರೆ ಉಪ್ಪಿಟ್ಟಿಗೆ ಹಾಕೋಬಹುದು. ಇವಾಗ ನಾನು 3 ಗ್ಲಾಸಷ್ಟು ನೀರನ್ನ ಅದಕ್ಕೆ ಹಾಕೋತಾ ಇದ್ದೀನಿ. ಮತ್ತೆ 1 ಸ್ಪೂನಷ್ಟು ಉಪ್ಪನ್ನು ಕೂಡ ಅದಕ್ಕೆ ಹಾಕೊಂಡು, ಒಂದು 2 ವಿಷಲ್ ಇಲ್ಲ 1 ವಿಷಲ್ ಕೂಗ್ಸಿದ್ರುನು ಸಾಕು. 2 ವಿಷಲ್ಸ್ ಕೂಗ್ಸಿದ್ರೆ ಕೂಗಿಸ್ಕೊಳ್ಳಿ. ಅವರೆಕಾಳು ಬೆಂದಿರೋ ನೀರನ್ನ ಉಪ್ಪಿಟ್ಟಿಗೆ ಹಾಕೊಂಡ್ರೆ ಅದು ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನೀರನ್ನ ಜಾಸ್ತಿ ಹಾಕೊಂಡು ಅವರೆಕಾಳನ್ನ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ. ಇದನ್ನ ಹೊರಗಡೆ ಬೇಕು ಅಂದ್ರೆ ನೀವು ಬಾಂಡ್ಲಿನಲ್ಲೇ ಬೇಯಿಸ್ಕೋಬಹುದು. ಕುಕ್ಕರಲ್ಲಾದ್ರೆ ಸ್ವಲ್ಪ ಬೇಗ ಆಗುತ್ತೆ. ಮಾರ್ನಿಂಗ್ ಟೈಮ್ ಈಸಿ ಆಗುತ್ತೆ ಮಾಡೋದಕ್ಕೆ. ಇವಾಗ ಇದಕ್ಕೆ ನೀವು 2 ಸ್ಪೂನಷ್ಟು ಪೆಪ್ಪರ್‌ನ ತಗೊಳ್ಳಿ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ವಲ್ಪ ತರಿ ಆಗಿದ್ರೂ ಪರವಾಗಿಲ್ಲ. ತುಂಬಾ ಜಾಸ್ತಿ ಏನು ಸ್ಮ್ಯಾಶ್ ಬೇಡ. ಸ್ಮ್ಯಾಶ್ ಆದ್ಮೇಲೆ ಇಷ್ಟು ತರಿ ಆಗಿದ್ರೆ ಸಾಕು. ಇವಾಗ ಒಂದು ಬಾಂಡ್ಲಿ ಇಟ್ಕೊಳ್ಳಿ. ಬಾಂಡ್ಲಿಗೆ 4 ರಿಂದ 5 ಸ್ಪೂನಷ್ಟು ತುಪ್ಪ, ಮತ್ತೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಕೂಡ ಇದಕ್ಕೆ ಹಾಕೊಳ್ಳಿ. 2 ಸಮ ಅಳತೆ ಹಾಕೊಂಡ್ರುನು ಆಗತ್ತೆ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಹಾಕೊಂಡ್ರೆ ಜಾಸ್ತಿನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ 1 ಸ್ಪೂನಷ್ಟು ಇಂಗು ಹಾಕೊಳ್ಳಿ. ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನ್ ಇಂಗು ಹಾಕೊಂಡು ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಒಣಮೆಣಸಿನಕಾಯಿ ಕೂಡ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಲ್ಲ. ಒಣಮೆಣಸಿನಕಾಯಿನ ಜಾಸ್ತಿ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ ಇರೋ ಒಣಮೆಣಸಿನಕಾಯಿನ ಹಾಕೊಳ್ಳಿ. ಮತ್ತೆ ಹಾಗೆ ಪೆಪ್ಪರ್ ಇವಾಗ ಪೌಡರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಅದ್ರ ಜೊತೆಗೇನೆ ಹಾಕೊಂಬಿಡಿ. ಅದು ಹಾಕೊಂಡಾದ್ಮೇಲೆ ಒಂದು 4 ರಿಂದ 5 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಅದನ್ನು ಕೂಡ ಒಗ್ಗರಣೆಗೆ ಹಾಕೊಳ್ಳಿ. ಎಣ್ಣೆನಲ್ಲಿ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಹೈ ಫ್ಲೇಮಲ್ಲಿ ಫ್ರೈ ಮಾಡಕ್ ಹೋಗ್ಬೇಡಿ. ಪೆಪ್ಪರು ಒಣಮೆಣಸಿನಕಾಯಿ ಸೀದೋಗುತ್ತೆ. ಇಷ್ಟೇ ಐಟಮ್ಸ್. ನೋಡಿ, ಇವಾಗ ಕುಕ್ಕರ್ ಕೂಗಿದೆ, ಅದು ಆರಾಗಿದೆ ಕಡೆ. ಅದನ್ನ ಅವರೆಕಾಳನ್ನ ಇದಕ್ಕೆ ಹಾಕೊಳ್ಳಿ. ನೀರ್ ಸಮೇತ ಅವರೆಕಾಳನ್ನ ಹಾಕೊಂಬಿಡಿ ಇದಕ್ಕೆ. ಇವಾಗ 3 ಗ್ಲಾಸ್ ಅಷ್ಟು ನೀರ್ ಅದಕ್ಕೆ ಹಾಕಿ ನಾವು ಬೇಯಿಸ್ಕೊಂಡಿದೀವಿ. ಇವಾಗ ಮತ್ತೆ ಇನ್ನ 1 1/2 ಗ್ಲಾಸ್ ಅಷ್ಟು ನೀರ್ನ ಅದಕ್ಕೆ ಹಾಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಬರೀ 1 ಸ್ಪೂನ್ ಹಾಕಿರೋದು ನಾವು. ಮತ್ತೆ ಇದಕ್ಕೆ 1 ಸ್ಪೂನಷ್ಟು ಸಾಲ್ಟ್‌ನು ಕೂಡ ಹಾಕೊಳ್ಳೋಣ. ಮತ್ತೆ ಇದಕ್ಕೆ ತೆಂಗಿನಕಾಯಿ ತುಂಬಾ ಇಂಪಾರ್ಟೆಂಟ್. ತೆಂಗಿನಕಾಯಿ ತುರಿ ನೋಡಿ, ಈ ತರ ತುರ್ಕೊಂಡು ಹಾಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು ಹಾಕೋಬೇಡಿ. ಈ ತರ ಉದ್ದುದಕ್ಕೆ ತುರಿದ್ಕೊಂಡು ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ 1 ಸ್ಪೂನ್ ಉಪ್ಪು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಆಮೇಲೆ ಬೇಕು ಅಂದ್ರೆ ನೀವು ರುಚಿ ನೋಡಿ ಮತ್ತೆ ಇನ್ನು ಬೇಕು ಅಂದ್ರೆ ನಿಮ್ಗೆ ಉಪ್ಪು ಹಾಕೋಬಹುದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಇದು ಒಂದು 5 ನಿಂದ 6 ನಿಮಿಷ ಇಲ್ಲ ಅಷ್ಟು ಕುದಿಸ್ಕೊಳ್ಳಿ ಚೆನ್ನಾಗಿ. ನೀರ್ ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಕುದ್ದಾದ್ಮೇಲೆ, ಕುದಿಸ್ಕೊಂಡ್ಮೇಲೆ ಇವಾಗ ನೀವು ರವೆನ ಹಾಕೊಳ್ಳಿ ಇದಕ್ಕೆ. ರವೆನ ನೋಡಿ ಈ ತರ ಹಾಕೊಂಡು ಈ ತರ ಕಲಿಸ್ತಾ ಹಾಕೊಳ್ಳಿ, ಗಂಟಾಗಲ್ಲ. ನಾನು 1 3/4 ಗ್ಲಾಸ್ ಅಷ್ಟು ರವೆನ ಹಾಕೋತಾ ಇದ್ದೀನಿ. ನಿಮ್ಗೆ ನಿಮ್ಮನೆ ಅಳತೆ ನೋಡಿ ಎಷ್ಟು ಬೇಕೋ ಅಷ್ಟು ರವೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅವರೆಕಾಳು ನೀವು ಎಷ್ಟು ರವೆ ತಗೊಂಡಿದ್ದೀರೋ ಅಷ್ಟೇ ಅವರೆಕಾಳು ತಗೊಳ್ಳಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ನೋಡಿ, ತುಂಬಾ ಟೇಸ್ಟಿಯಾಗಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ. ತುಂಬಾ ಈ ಚಳಿಗಾಲಕ್ಕಂತೂ ತುಂಬಾ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲಿ ಅವರೆಕಾಳು ಸೀಸನ್ ಆಗೋ ಅಷ್ಟರ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. 2 ನಿಮಿಷ ನೀವು ಇದನ್ನ ಮುಚ್ಚಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಇದು ಉದುರಾಗಿ ಪಳಪಳ ಅಂತ ಬರುತ್ತೆ. ನೋಡಿ, ಇವಾಗ ಎಷ್ಟು ಉದುರಾಗಿ ಇದು ಆಗಿದೆ. ಮುದ್ದೆಯಾಗಿ ಆಗಿಲ್ಲ ಇದು. ತುಂಬಾ ಉದುರಾಗಿ ಚೆನ್ನಾಗಿ ಆಗಿರುತ್ತೆ ಉಪ್ಪಿಟ್ಟು. ಇದನ್ನ ಸರ್ವಿಂಗ್ ಬೌಲ್‌ಗೆ ಹಾಕೊಂಡು ಸರ್ವ್ ಮಾಡಿ. ಈ ರೆಸಿಪಿ ನಮ್ಮ ಅತ್ತೆ ನನ್ಗೆ ಹೇಳ್ಕೊಟ್ಟಿರೋ ರೆಸಿಪಿ. ಹಾಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡದಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.